ಬರೀ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಾನು ಹೇಳ್ತಾ ಇರುವಂತ ಈ ಒಂದು 5 ರಾಶಿಯ ಜನರು ಮಾಟ ಮಂತ್ರಗಳ ಸಮಸ್ಯೆಗಳಿಗೆ ಬೇಗ ಒಳಗಾಗ್ತವೆ. ಹಾಗಾದ್ರೆ ಈ 5 ರಾಶಿಗಳು ಯಾವುದು ಮತ್ತು ಅವರಿಗೆ ಮಾಟ ಪ್ರಯೋಗಗಳಾಗಿದ್ದಲ್ಲಿ ಆಗುವಂತ ಲಕ್ಷಣಗಳೇನು ಮತ್ತು ಇದರಿಂದ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ಮಾಟ ಪ್ರಯೋಗದ ಬಗ್ಗೆ ಅನುಮಾನಗಳು ಆಗಿದ್ದಲ್ಲಿ ಅಥವಾ ಮಾಟ ಪ್ರಯೋಗಗಳಾಗಿದೆ ಅಂತ ಹೇಳಿ ನಿಮಗೆ ವಿಚಾರಗಳಿದ್ದಲ್ಲಿ ನಿಮ್ಮ ರಾಶಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಾನು ಹೇಳ್ತಾ ಇರುವಂತ ಈ ಒಂದು 5 ರಾಶಿಗಳು ಯಾವುವು ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ ಮತ್ತು ಸಿಂಹ ರಾಶಿ. ಈ 5 ರಾಶಿಯ ಜನರು ಮುಖ್ಯವಾಗಿ ಇವರು ನಾಯಕತ್ವದ ಮನೋಭಾವ ಇರುವಂತ ವ್ಯಕ್ತಿಗಳು, ಮಹತ್ವಾಕಾಂಕ್ಷೆ ಇರುವಂತ ವ್ಯಕ್ತಿಗಳು. ಯಾವಾಗಲೂ ಕೂಡ ನಾನು ಮುಂದೆ ಇರಬೇಕು ಅಥವಾ ನಾನು ಎಲ್ಲವನ್ನು ಕೂಡ ಸಾಧಿಸಬಲ್ಲೆ ಅನ್ನುವಂಥ ಒಂದು ಛಲವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂತ ಈ ವ್ಯಕ್ತಿಗಳನ್ನ ಹೇಗಾದ್ರೂ ಮಾಡಿ ಕಾಲನ್ನ ಎಳೆದು ಇವರನ್ನ ಬೀಳಿಸ್ಬೇಕು ಅಥವಾ ಇವರನ್ನ ನಾಶ ಮಾಡಬೇಕು ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಲ್ಲಿ ಮಾಡುವಂತ ಮಾಟ ಪ್ರಯೋಗಗಳ ಸಂದರ್ಭಗಳು ಇವರ ಮೇಲೆ ಜಾಸ್ತಿ ಆಗಿರ್ತದೆ. ಹಾಗಾಗಿ ಈ ಒಂದು ಮಾಟ ಪ್ರಯೋಗಗಳಿಂದ ಇವರಿಗೆ ಆರ್ಥಿಕದಲ್ಲಿ ಹೊಡೆತಗಳು ಮೊದಲನೇದಾಗಿ, ದೈಹಿಕವಾಗಿ ಹಿಂಸೆಗಳು ಮತ್ತು ಮಾನಸಿಕವಾದಂಥ ಸಮಸ್ಯೆಗಳು ಕೂಡ ಇವರಿಗೆ ಬರ್ತದೆ. ಮತ್ತು ಇದನ್ನು ಯಾವ ರೀತಿ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದ ದಿವಸ ಯಾವುದಾದ್ರೂ ಒಂದು ಶುಕ್ರವಾರ ಆಗಿರ್ಬೋದು, ಮಂಗಳವಾಗಿರ್ಬೋದು, ಬ್ರಾಹ್ಮಿ ಮುಹೂರ್ತದ ಒಂದು ಅವಧಿಯಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ 5 ಲವಂಗ, 5 ಕರಿಮೆಣಸು ಮತ್ತು ಕಾಳು ಮೆಣಸು ಮತ್ತು 1 ಪಲಾವ್ ಎಲೆಯನ್ನ ಇಟ್ಟು ಅದರ ಮೇಲ್ಗಡೆ ಯಾರು ನಿಮ್ಮ ಮೇಲೆ ಮಾಟ ಪ್ರಯೋಗಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೆಸರುಗಳು ನಿಮಗೆ ಗೊತ್ತಿದ್ದಲ್ಲಿ ಅವರ ಹೆಸರುಗಳನ್ನ ಬರೆದು ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ಸುಟ್ಟು ಹಾಕ್ಬೇಕಾಗ್ತದೆ. ಇದರಿಂದ ಬರ್ತಾ ಇರುವಂತ ಒಂದು ಭಸ್ಮವನ್ನ ನೀವು ತಿಲಕದ ರೀತಿಯಲ್ಲಿ ಹಣೆಯಲ್ಲಿ ಇಟ್ಟಿದ್ದೆ ಅಂತ ಆದ್ರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬ್ರಾಹ್ಮಿ ಅವಧಿಯಲ್ಲೇ ಮಾಡಬೇಕಾಗ್ತದೆ ಈ ಒಂದು ಕೆಲಸವನ್ನ. ಇಷ್ಟು ಕೆಲಸಗಳನ್ನು ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗೂ ನಿಮ್ಮ ಮೇಲೆ ಆಗಿರುವಂತ ಮಾಟ ಪ್ರಯೋಗಗಳು ದೂರ ಆಗ್ತದೆ. ಯಾರೇ ನಿಮ್ಮ ಮೇಲೆ ಮಾಟ ಪ್ರಯೋಗಗಳು, ದುಷ್ಟ ಶಕ್ತಿಗಳು ಬಂದಿದ್ದಲ್ಲಿ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ನಮಸ್ಕಾರ.